ಇದು ಮೈನಾಳ ಕತೆ. ಕಾಲೇಜಿನಲ್ಲಿ ತುಂಬ ಹ್ಯಾಪಿಯಾಗಿ ಮತ್ತು ಇಂಟೆಲಿಜೆಂಟ್ ಆಗಿ ಇದ್ದ ಹುಡುಗಿಯ ಕತೆ. ಇವತ್ತು ಕಾಲೇಜ್ ಲಾಸ್ಟ್ ಡೇ. ಏನು ಮಾಡೋದು? ಮನೇಲಿ ಕೆಲ್ಸಕ್ಕೆ ಹೋಗೋಣ. ಮನೇಲಿ ಕೇಳಬೇಕು, ಅಪ್ಪ ಅಮ್ಮನ ಹೇಗಾದರೂ ಮಾಡಿ ಒಪ್ಪಿಸಿ ಯಾವುದಾದ್ರೂ ಕೆಲ್ಸಕ್ಕೆ ಸೇರ್ಕೋಬೇಕು ನಾನು. ಬಸ್ ಎಷ್ಟು ಗಂಟೆಗೆ ಬರುತ್ತೋ, ಯಾವಾಗ ಬರುತ್ತೋ ಕಾಣೇ ಇಲ್ಲ. ಹಾಯ್ ಮೈನಾ. ಹಾಯ್ ರೀನಾ. ಏನಮ್ಮ ಕಾಲೇಜ್ ಮುಗೀತು, ಇನ್ನೇನು ಸಮಾಚಾರ? ಮುಂದೆ ಕತೆ ನಿಂದು? ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಇದ್ದೀನಿ ಕಣೆ. ಮನೇಲಿ ಒಪ್ಪಿಸ್ಬೇಕು ಅಪ್ಪ ಅಮ್ಮನ್ನ. ನೋಡೋಣ, ಇವತ್ತು ಮಾತಾಡಬೇಕು ಅಂದ್ಕೊಂಡು ಹೋಗ್ತಿದ್ದೀನಿ. ಏನು ಹೇಳ್ತಾರೆ ನೋಡೋಣ. ಹಾಂ, ನಿಮ್ಮ ಮನೇಲಿ ಕೆಲ್ಸಕ್ಕೆ ಸೇರಿಸ್ತಾರಾ? ಡೌಟೇ ಬಿಡು. ಅದೇ ನನಗೂ ಯೋಚನೆ ಬಂದಿರೋದು ಕಣೆ. ಹೋಗ್ತೀನಿ ಇವಾಗ. ಮನೇಲಿ ಏನಾಗುತ್ತೆ ನೋಡೋಣ. ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ? ಅಮ್ಮ ಅಮ್ಮ ಅಮ್ಮ, ನೀನು ಇಲ್ಲಿದೀಯಾ? ನಾನು ಅಲ್ಲೆಲ್ಲ ಹುಡುಕ್ತಿದ್ದೆ. ಹಾಂ ಮಗಳೇ, ನಾನು ಇಲ್ಲಿದ್ದೀನಿ. ನೀನು ಇವಾಗ ಬಂದಾ? ಹಾಂ ಅಮ್ಮ, ಇವಾಗ ಬಂದೆ. ನಿನ್ನೆ ಹುಡುಕ್ತಿದ್ದೆ. ಅಮ್ಮ, ನನ್ನ ಕಾಲೇಜ್ ಮುಗೀತು, ಮತ್ತು ಒಂದೆರಡು ವರ್ಷ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಇದ್ದೀನಿ. ಏನು ಮಾಡಲಿ ಅಮ್ಮ? ನನಗೂ ನೀನು ಕೆಲ್ಸಕ್ಕೆ ಸೇರಿಸ್ಬೇಕು ಅಂತ ಆಸೆ ಮಗಳೇ. ಆದರೆ ಅಪ್ಪ ಅನ್ನೊಂದು ಮಾತು ಕೇಳಬೇಕಿತ್ತಲ್ವಾ? ಅಪ್ಪ ಏನೋ ಮದುವೆಗಿದ್ವಿ ಅಂತಿದ್ರು. ಅಮ್ಮ ಪ್ಲೀಸ್ ಅಮ್ಮ, ನನಗೆ ಇವಾಗಲೇ ಮದುವೆ ಬೇಡ ಅಮ್ಮ. ಏನದು ನನ್ನ ಬಗ್ಗೆನೇ ಮಾತಾಡ್ತಿರೋಂಗೈತಲ್ಲ? ಹಾಂ ರೀ, ಇವಾಗ ಬಂದ್ರಾ? ಬನ್ನಿ. ಮೈನೊಂದು ಕಾಲೇಜ್ ಮುಗ್ದಿತ್ತಲ್ಲ, ಮುಂದೆ ಏನು ಮಾಡಲಿ ಅಮ್ಮ ಅಂತ ಕೇಳ್ತಿದ್ಲು. ಅದಕ್ಕೆ ಅಪ್ಪನ್ನ ಕೇಳ ಸುಮ್ಮನಿರು ಅಂತಿದ್ದೆ. ಹೌದಾ? ಏನು ಮಾಡ್ತೀಯ ಮಗಳೇ? ಅಪ್ಪ, ಕೆಲ್ಸಕ್ಕೆ ಸೇರೋಣ ಅಂತ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತೀಯಾ? ಕೆಲಸ ಏನೂ ಬೇಡ. ಸುಮ್ಮನೆ ಒಳ್ಳೆ ಹುಡುಗನ ಹುಡುಕ್ತೀನಿ, ಮದುವೆ ಆಗು. ಮದುವೆ ಆದಮೇಲೆ ಈ ಕೆಲಸ ಎಲ್ಲ ಆಯಿತಾ? ಅಪ್ಪ ಪ್ಲೀಸ್, ಒಂದೇ ಒಂದು ಸಲ ಯೋಚನೆ ಮಾಡ್ರಪ್ಪ. ಒಂದೆರಡು ವರ್ಷ ಕೆಲಸ ಮಾಡ್ತೀನಿ. ಮದುವೆ ಆದಮೇಲೆ ನನ್ನ ಕೆಲಸ ಕಳಿಸ್ತಾರೆ ಇಲ್ವ ನಂಗೆ ಗೊತ್ತಿಲ್ಲ ಅಪ್ಪ. ರೀ, ಒಂದು ವರ್ಷನಾದರೂ ಕೆಲ್ಸಕ್ಕೆ ಹೋಗ್ಲಿ ಬಿಡ್ರಿ. ಮದುವೆ ಆದಮೇಲೆ ಎಂಥ ಮನೆ ಸಿಗುತ್ತೋ, ಅವಳ ಕೆಲಸ ಕಳಿಸ್ತಾರೋ ಇಲ್ವೋ, ಇಲ್ಲಾದರೂ ಖುಷಿಯಾಗಿರಲಿ ಬಿಡ್ರಿ. ಶಾಂತ, ನಿಂಗಾದ್ರೂ ಗೊತ್ತಾಗೋದಿಲ್ವಾ? ಅವಳೇನೋ ಚಿಕ್ಕ ಹುಡುಗಿ ಹಠ ಮಾಡ್ತಾಳೆ ಅಂದರೆ ನೀನು ಹಾಗೆ ಹೇಳ್ತಿದೀಯಲ್ಲ. ಎಂಥದ್ದು ಬೇಡ, ಸುಮ್ಮನಿರು. ಒಳ್ಳೆ ಹುಡುಗನ ಹುಡ್ತೀನಿ, ಮದುವೆ ಮಾಡೋದ. ವಯಸ್ಸು ಜಾಸ್ತಿ ಆದಮೇಲೆ ಒಳ್ಳೆ ಕಡೆ ವರನೂ ಬರಲ್ಲ. ಸರಿ ಬಿಡಿ ಅಪ್ಪ, ನನ್ನ ಕಡೆಯಿಂದ ನೀವು ಮತ್ತೆ ಅಮ್ಮ ಯಾಕೆ ಜಗಳ ಆಡ್ತೀರಾ? ರೀ, ಒಂದ್ಸಲನಾದರೂ ನಮ್ಮ ಮಗಳ ಬಗ್ಗೆ ಯೋಚನೆ ಮಾಡ್ರಿ. ಅಲ್ಲ ಶಾಂತ, ನನಗೇನು ಅವಳ ಬಗ್ಗೆ ಯೋಚನೆ ಇಲ್ಲ ಅಂದ್ಕೊಂಡಿದ್ದೀಯಾ? ಸರಿ ಬಿಡು, ಒಂದೊಳ್ಳೆ ಕಡೆ ಹುಡ್ಕೊಂಡು ಹುಡ್ಕೋಣ ಅಂದ್ಕೊಂಡಿದ್ದೆ. ಆದರೆ ನೀವೆಲ್ಲ ಈ ಥರ ಬೇಜಾರು ಮಾಡ್ಕೊಂಡಿದ್ರೆ ನನಗೂ ಬೇಜಾರಾಗುತ್ತೆ. ಒಂದು ವರ್ಷ ತಾನೇ, ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಹೋಗ್ಲಿ ಬಿಡು, ನಾನೇನು ಅಡ್ಡಿ ಮಾಡಲ್ಲ. ಸರಿ ರೀ, ಇಷ್ಟೇ ಹೇಳಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಸರಿ, ಹೋಗೊಂದು ಲೋಟ ಕಾಫಿ ತೊಗೊಂಡು ಬಾ. ಯಾಕೋ ಒಂದು ಸ್ವಲ್ಪ ತಲೆನೋವು. ಹಾಂ ರೀ, ತರ್ತೀನಿ ಇವಾಗ.